ಅಧಿಕಾರಿಗಳಿಗೆ, ಕರ್ನಾಟಕದಲ್ಲಿರುವ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀವಿ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕಂದಾಯ ಡಿಪಾರ್ಟ್ಮೆಂಟ್ ಇರ್ಬೋದು, ಅಂದರೆ ಎಲ್ಲೆಲ್ಲಿ ರೆವೆನ್ಯೂ ಇನ್ಕ್ಲೂಡಿಂಗ್ ಪೊಲೀಸ್, ಈ ವಸೂಲಿಗಳು ಎಲ್ಲರೂ ನೋಡಿದ್ದೀರಾ, ಎಲ್ರಿಗೂ ವಾರ್ನಿಂಗ್ ಕೊಡ್ತಾ ಇದ್ದೀವಿ. ನೀವು ನಮ್ಮ ಕಣ್ಗಾವಲಲ್ಲಿರ್ತೀರಾ. ಯಾಕಂದರೆ ನೀವೆಲ್ಲ ಕಡೆ ಹೋದಾಗ ನೋಡ್ತಿರ್ಬೋದು, ಮೆಟ್ರೋ ಕೆಳಗಡೆ ಎಲ್ಲ ಇರುತ್ತೆ, ನೀವು ನಮ್ಮ ಕಣ್ಗಾವಲಲ್ಲಿದ್ದೀರಾ ಅಂತ. ಯಾರು ಹಾಕಿರೋದು? ಪೊಲೀಸರು ಹಾಕಿರ್ತಾರೆ CCTV ಕ್ಯಾಮರಾಗೆ ಕಣ್ಗಾವಲಲ್ಲಿ. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, KRS ಪಾರ್ಟಿ ಯಾರ್ಯಾರು ನಮ್ಮ ಮೆಂಬರ್ಸ್ ಇದ್ದಾರೆ ಕರ್ನಾಟಕದಾದ್ಯಂತ, ನೀವು ಅನ್ಕೋಬೇಡಿ ಎಲ್ಲ ಸೈಲೆಂಟ್ ಆಗಿದ್ದಾರೆ, ನಮ್ಮಂತೆ ಯಾರು ಬರೋದಿಲ್ಲ ಅಂತ. ನಾವು ಒಂಥರ ಒಳಗಿಂದ ಒಳಗಡೆ ಇದನ್ನು ಸಮಾಜದ ಮೇಲೆ ಇರುವಂಥ ಕಾಳಜಿಯಿಂದ ದ್ವೇಷ ಬೆಳೆಸ್ಕೊಂಡವರು. ಅಂದರೆ ದ್ವೇಷ ಅಂದರೆ ಹೇಗೆ, ಈ ವ್ಯವಸ್ಥೆ ಬದಲಾಗಬೇಕು ಅಂತ ಹೇಳೋ ಉದ್ದೇಶದಿಂದ ನಾವೆಲ್ಲ ಒಳಗಡೆ ಬರ್ನ್ ಆಗ್ತಾ ಇದ್ದೀವಿ. ಆದರೆ ಇದು ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇಲ್ಲ. ಇದು ವಾರ್ನಿಂಗ್ ಕೊಡ್ತಾ ಇದ್ದೀವಿ. KRS ಪಕ್ಷದ ವತಿಯಿಂದ ನಾನೊಬ್ಬ ರಾಜ್ಯ ಕಾರ್ಯದರ್ಶಿಯಾಗಿ ಹೇಳ್ತಾ ಇದ್ದೀನಿ ಎಲ್ರಿಗೂ, ಎಲ್ಲ ಇಲಾಖೆಯ ಭ್ರಷ್ಟ ಅಧಿಕಾರಿಗಳಿಗೆ, ಈ ವಸೂಲಾತಿಯಲ್ಲಿ ಎಲ್ಲೆಲ್ಲಿ ನೀವು ಕೂತ್ಕೋತೀರಾ ಅಂಥ ಜಾಗದಲ್ಲಿ ನಾವು ನಿಮ್ಮ ಕಣ್ಗಾವಲಲ್ಲಿ ಅಲ್ಲ, ನೀವು ನಮ್ಮ ಕಣ್ಗಾವಲಲ್ಲಿ ಇರ್ತೀರಾ. ಒಂದಿಲ್ಲ ಒಂದು ದಿವಸ ನೀವು ನಮ್ಮ ಕೈಯಲ್ಲಿ ತಗಲಾಕೋತೀರಾ. ಇದೇ ಮಾತು ಇವರಿಗೂ ಹೇಳಿದ್ದೆ. ಇವತ್ತು ಬಂದಿದ್ದ ಇಬ್ಬರು ಅಧಿಕಾರಿಗಳು ಹೇಳಿದ್ದೆ, 1.5 ತಿಂಗಳು. ಇವತ್ತು ಆ ಕಾಲ ಕೂಡಿ ಬಂದಿದೆ. ಇದು ಮುಗ್ದಿಲ್ಲ. ಅವರ ಕಾರ್ಯಾಚರಣೆ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ನೋಡಿಕೊಂಡು ನಮ್ಮ ಮುಂದಿನ ಹೆಜ್ಜೆಗಳು ಇರ್ತವೆ. ಈಗ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವರಿಗೂ ಇದು ಮಾಹಿತಿ ಕೊಡ್ತಾ ಇದ್ದೀನಿ, ಅಥವಾ ಇದು ವಿಡಿಯೋ ಶೇರ್ ಮಾಡಿದಾಗ ಅತ್ತಿಬೇಲೆ, ದೇವನಹಳ್ಳಿ ಮತ್ತು ಮಾಧವಾರ, ಈ 3 ಇನ್ನೂ ಬೇಕಾದಷ್ಟಿದೆ ಚೆಕ್ ಪೋಸ್ಟ್ಗಳು. ಆದರೆ ಈ 3 ಇರುತ್ತೆ ಕರ್ನಾಟಕದಾದ್ಯಂತ. ಆದರೆ ಕೆಲವ್ರ ಹತ್ರ ಎಲ್ಲರ ನಂಬರ್ ಇರಲ್ಲ. ನಮ್ಮ ಹೆಲ್ಪ್ ಲೈನ್ ಸಿಕ್ಕಿಲ್ಲ ಅಂತ, ಹೆಲ್ಪ್ ಲೈನ್ ನಂಬರ್ ಸಿಕ್ಕಿಲ್ಲ ಅಂದರೆ ಇನ್ನೊಬ್ಬರು ಪರಿಚಯದವ್ರಿಗೆ ಮಾಡ್ತಾರೆ. ಹಾಗಾಗಿ ನೀವೆಲ್ಲ ನಮ್ಮ ಕಣ್ಗಾವಲಲ್ಲಿದ್ದೀರಾ, ಜಾಗೃತೆಯಿಂದ ಇರಿ. ಇದನ್ನು ನೀವು ವಾರ್ನಿಂಗ್ ಅಂದ್ಕೊಳ್ಳಿ. ನನ್ನ ಮೇಲೆ ಬೇಕಾದ್ರೆ ಕೇಸ್ ಹಾಕಿ. ನಾನು KRS ಪಕ್ಷದ ವತಿಯಿಂದ ಹೇಳ್ತಾ ಇದ್ದೀನಿ, ನೀವು ಬದಲಾದರೆ ನಿಮಗೂ ಒಳ್ಳೆಯದು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಹೇಗಾದರೂ ಇರಲಿ, ಕೋರ್ಟ್ಗಳು ಹೇಗಾದರೂ ಇರಲಿ, ಪೊಲೀಸ್ ವ್ಯವಸ್ಥೆ ಹೇಗಾದರೂ ಇರಲಿ, ಅದ್ರ ಬಗ್ಗೆ ನಾವು ತಲೆಕೆಡಿಸ್ಕೊಳ್ಳಲ್ಲ. ಆದರೆ ನಿಮ್ಮ ಮಾನ ಮರ್ಯಾದೆನ ಹರಾಜು ಹಾಕೋದು ನಾವು ಸೋಷಿಯಲ್ ಮೀಡಿಯಾ ಮುಖಾಂತರನೇ ಮಾಡ್ತೀವಿ. ತಿಳ್ಕೊಂಡವರು, ಒಂದು ಕನಿಷ್ಠ ಬುದ್ಧಿ ಇದ್ದವರು, ಜಾತಿ ಧರ್ಮ ಎಲ್ಲ ಬಿಟ್ಟು ಯಾರ್ಯಾರು ಇದ್ದಾರೆ ಅವರಿಗೆ ತಲೆಗೆ ಹೋಗ್ಬೋದು. ಮುಂದಿನ ದಿನಗಳಲ್ಲಿ ಬದಲಾವಣೆಗೆ ಬರೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಲೈವ್ ಮುಗಿಸ್ತಾ ಇದ್ದೀವಿ. ಇವತ್ತು ಸಹಕರಿಸಿದ ಎಲ್ರಿಗೂ ಮತ್ತು ಅಧಿಕಾರಿಗಳಿಗೆ ಪರ್ಟಿಕ್ಯುಲರ್ಲಿ ಯಾರ್ಯಾರು ಸ್ಪಂದಿಸಿದ್ದಾರೆ. ನಾನು ಬೇರೆಯವ್ರ ಬಗ್ಗೆ ಏನು ಮಾತಾಡಲ್ಲ, ಯಾಕಂದರೆ ಅವ್ರನ್ನ ಯಾವ ರೀತಿ ವರ್ಣಿಸಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಯಾರ್ಯಾರು ನಮಗೆ ಒಳ್ಳೆ ಇದರಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅವರಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ. ಇಲ್ಲಿ ಬಂದ ಎಲ್ರಿಗೂ ಮತ್ತು ಯಾರ್ಯಾರು ವೀಕ್ಷಕರಿದ್ದೀರಾ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ನೀವು ದೇಣಿಗೆಯನ್ನು ಕೊಟ್ಟು ಆಲ್ರೆಡಿ ಇವರು ಹೇಳಿದ್ದಾರೆ, ದೇಣಿಗೆ ಕೊಡೋದಾಗಲಿ ಅಥವಾ ಬೇರೆ ರೀತಿಯಲ್ಲಿ ಅಥವಾ ಮಾಹಿತಿ ಕೊಡೋದಾಗಲಿ ಅಕ್ರಮ ಅನ್ಯಾಯಗಳು ನಡೆದಾಗ ನೀವು ಹೇಳಿ, ನಮಗೂ ಒಂದು ಸ್ಫೂರ್ತಿ ಸಿಗುತ್ತೆ. ನಾವು ಇನ್ನೂ ಹೆಚ್ಚಿನ ಕಾರ್ಯಾಚರಣೆಗಳನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಲೈವ್ ಮುಗಿಸ್ತಾ ಇದ್ದೀವಿ. ಮುಂದೆ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದು ಮುಂದೆ ಏನಾಯಿತು, ಯಾರಿಗೆ ಕೊಟ್ವಿ, ಹೇಗೆ ಕೊಟ್ವಿ, ಪ್ರಾಯಶಃ ಒಂದು ಸೋಮವಾರ ಇದ್ರ ಬಗ್ಗೆ ಬ್ರೀಫಿಂಗ್ ಕೊಡ್ತೀವಿ ಅಂತ ಹೇಳ್ತಾ ನಮಸ್ಕಾರ ಎಲ್ರಿಗೂ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಫಿನಿಶ್.